ಇಷ್ಟು ದಿವಸ ಬಸ್ಸಿಗೆ ಲೇಟ್ ಅಂತಿದ್ದೆ. ಇವತ್ತು ಕಾಲೇಜಿಗೂ ಲೇಟ್ ಆಗೈತಿ, ಬಸ್ಸಿಗೂ ಲೇಟ್ ಆಗೈತಿ. ಎಲ್ರಿಗೂ ಗುಡ್ ಮಾರ್ನಿಂಗ್, ಎಲ್ಲರಿಗೂ ಶುಭೋದಯ. ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಭಾಳ ಲೇಟ್ ಆಗೈತಿ, ಫ್ರೆಶ್ ಅಪ್ ಆಗಿ ಬೇಡ, ಜಸ್ಟ್ ಕಾಲೇಜಿಗೆ ಹೊಂಟೀನಿ. ಇವತ್ತು ಗುಡಿಗಿಲ್ಲ, ಏನಿಲ್ಲ. ಇವತ್ತು ಇನ್ನು ಗುಡಿ ತೆಗ್ದಿನಿಲ್ಲ. ಇವತ್ತು ಆಲ್ರೆಡಿ ಟೈಮ್ ಭಾಳ ಆಗೈತೆ ಅಂದರೆ ಇವತ್ತು ಗುಡಿ ತೆಗ್ದಿಲ್ಲ. ನಾವು ಅಂದ್ಕೊಂಡಿದ್ದೆ ಸತ್ಯ ಆತ, ಬಸ್ ಮಿಸ್ ಮಾಡ್ಕೊಂಡು ನಾವು ಭಾಳ ಲೇಟ್ ಆಯ್ತು ಇವತ್ತು. ಏನು ಅವನಿತೆ ನೋಡಿ ರೆಸ್ಪಾನ್ಸ್ ಎಲ್ಲ. ಇವ ವಿಶಾಲ ಹಿಂಗೆ ಹೊಡ್ಯಾಕ ಪ್ಲ್ಯಾನ್ ಮಾಡ್ಯಾನ. ಯಾಕೆ ಹಿಂದೆ ಕುಂತಾನಲ್ಲ ಅದಕ್ಕೆ ಏನ ಕೇಳಕತ್ತಾನ. ಲಾಸ್ಟ್ ಟೈಮ್ KTM ಹೋಗ್ಬಿಡ್ತೀವಿ. ಲಾಸ್ಟ್ ಟೈಮ್ KTM ಹೇಳಿ ಲಾಸ್ಟ್ ಟೈಮ್ ಯಾವಾಗ ಹೇಳಿದ್ದಿ? ನೋಡ್ರಿ ಇವೆಲ್ಲ ಕನೆಕ್ಷನ್ ಮಾಡೋಕ್ಕಾಗ್ತಿಲ್ಲ. ಕನೆಕ್ಷನ್ ನೋಡ್ರಿ ಕನೆಕ್ಷನ್ ಟಿವಿ ಪೇ ಲಗಾನ ಕೆಸ ಆಗತ್ತಾರ ಮತ್ತೆ ಟಿವ್ಯಾಗ ಹಚ್ತಿ ನೋಡ. ನಿನ್ನ ಮಕ್ಕ ಹೆಂಗೆ ಬರ್ತಾಳೆ ಟಿವಿ ಒಳಗೆ ಇಷ್ಟು ದೊಡ್ಡದು. 2XP ರಕ್ಕ ನೈ 1XP. ಏನು ಹೇಳತ್ತಿದ್ದಿಲ್ಲ ಹೇಳಿ. ಊಟ ಆಗಿಲ್ಲ. ನಾಷ್ಟ ಆಗಿಲ್ಲ. ಚಾ ಹಾಂ ನರೇಂದ್ರ ಮೋದಿ ಚಾ ಚೆನ್ನಾಗಿ. ಮತ್ತೀಗ ಸ್ಪೆಷಲ್ ಯೂಟ್ಯೂಬ್ ನೋಡ್ತಿ. ಇದು ಒಂದು ಮುಂಜಾನೆ ಇದು ಬಸ್ಸಿಗೆ ಬಂದಲ್ಲ, ನಮ್ಮ ಬಸ್ ಮುಂದೆ ಗಾಡಿ ತೊಗೊಂಬಂದಿಲ್ಲ, ಏನಂತಿ ಅದಕ್ಕೆ ಏನು ಸಿಚುವೇಶನ್ದಾಗ ಏನು ಮಾಡಕ್ಕೆ ಬರಲ್ಲ. ಕರೆದ್ರು ಮತ್ತೆ ಹಂಗ ಹೋಗಿ ಬಸ್ನಾಗ ಕುತ್ಕೊಂಡು ನಾ ಕರೆದಪ್ಪ, ನೀ ಗಾಡಿ ತೊಗೊಂಬರ್ರ ನೋಡಿರಿ. ನಾವು ನೋಡಿಲ್ಲ, ಯಾಕಂದ್ರೆ ನೀವು ಕರೆದಿದ್ದು ನಮ್ಗೆ ಕಳಿಸ್ಲಿಲ್ಲ. ಎಲ್ಲ ಸಣ್ಣ ಮಂದಿಲ್ಲ, ಇಲ್ಲ ದೊಡ್ಡ ಮಂದಿ ಬಸ್ದಾಗ ಇರ್ತೀರಿ, ದೊಡ್ಡ ಇಂಜನ್ ಐತಿ. ಇವ ಇಷ್ಟು ಸ್ಟಡಿ ಮಾಡತ್ತಾನಂದ್ರೆ ಇಲ್ಲಿ ಬೋರ್ಡ್ ಮ್ಯಾಗಿದ್ದು ಡೈಗ್ರಾಮ್ ಡ್ರಾ ಮಾಡತ್ತಾನ. ಎಲ್ಲ ಹುಡುಗರು ಅಡ್ಡಾಡಿದ್ರೆ ಒಂದು ಡೆಡಿಕೇಶನ್ ಮೆಚ್ಚಬೇಕು. ನಿನ್ನೆ ಇಲ್ಲಿ ಬಂದು ಕುಂತಿದ್ನಲ್ಲ, ಅವಾಗ ಇಲ್ಲೊಂದು ಹಣ್ಣು ಇಟ್ಟೋಗಿದ್ದೆ. ಒಂದಲ್ಲ ಒಂದು 3-4 ಹಣ್ಣು ಇಟ್ಟೋಗಿದ್ದೆ. ಇಲ್ಲೊಂದು ಮತ್ತೊಳ್ಳಿ ಇನ್ನೊಂದು ಇಲ್ಲಿ ಪೂರ ಬುಡಕ್ಕೊಳಗೆ ಇಟ್ಟಿದ್ದೆ, ಅವೆಲ್ಲ ಇಟ್ಟಿದ್ದೆ. ಇಲ್ಲೊಂದು 2 ಜಾಗದ ಹಣ್ಣು ಇಟ್ಟಿದ್ದೆ. ಇನ್ನೊಂದೆರಡು ಇಲ್ಲೇ ಇಟ್ಟಿದ್ದೆ. ಅವು ಎಲ್ಲಿ ಇಟ್ಟಿದ್ದೆ ನಂಗೂ ನಂಗೆ ಬರೋದು, ಮತ್ತು ಕಣ್ಣು ಕಾಣೋಲ್ಲ ಇಲ್ಲೆಲ್ಲಿ. ಹಣ್ಣು ಸೇಫ್ ಅದಾವೆ ಇಲ್ಲೇ. ಇಲ್ಲೊಂದು ಸಿಕ್ತು. ಇಲ್ಲೊಂದು ಐತಿ, ಇನ್ನೊಂದು ಕಾಣೋ. ಒಟ್ಟ 4 ಹಣ್ಣು ಇಟ್ಟೋಗಿದ್ದೆ. ಅಲ್ಲೆರಡು, ಇನ್ನೂ 2 ಅನ್ಸೇಫ್ ಜಾಗ ಇಟ್ಟಿದ್ದೆ, ಅಂದ್ರೆ ಹಿಂಗೆ ಗಿಡ ದಂಡಿಗೆ. ಇಲ್ಲಿ ಸೇಫ್ ಐತಿ, ಇಲ್ಲಿ ಯಾರು ಬರೋಂಗೂ ಇಲ್ಲ, ಮತ್ತು ಬೀಳಾರ್ದಂಗೂ ಇಟ್ಟಿದ್ದೆ. ನಾವು ಹೊಂಟಿವಿ ತಿಪ್ಪಾಗ ಹಾಸಿ. ಮಠ ಮಧ್ಯಾಹ್ನ ನೋಡಿದ್ರೆ ಉರಿ ಬಿಸಿಲಿತ್ತು. ಈಗ ನೋಡಿದ್ರೆ ಮಳೆ ಬರೋಂಗೆ ಆಗೈತಿ. ಮಳೆ ಬರೋಂಗಲ್ಲ, ಮಳೆ ಒಂದೇ ಬರುತ್ತೆ. ಮಠ ಮಧ್ಯಾಹ್ನದಿಂದ ಹಿಡಿದು ಇಷ್ಟೊತ್ತು ಮಟ್ಟ ಭಾಳ ಕೆಟ್ಟಿತ್ತು. ಈಗ ಸ್ವಲ್ಪ ತಂಪು ಅನ್ಸಾತೈತಿ. ಮಧ್ಯಾಹ್ನ ಭಾಳ ಕೆಟ್ಟ ಬಿಸಿಲಿತ್ತು. ಇವತ್ತು ನಾಯಿ ಇಲ್ಲಿ ಸೇಫಾಗಿ ಹೊಂಟಿವಿ ನಾವು. ಈಗ ಇಲ್ಲಾಂದ್ರೆ ಅದು ಓಡಿಸ್ಕೊಂತ ಅದರಿಂದ ಬೆನ್ನು ಹತ್ತಬೇಕು. ಇವತ್ತಿನ ನನ್ನ ಪ್ರೊಡಕ್ಷನ್ ರಾಂಗ್ ಆಯ್ತು. ಏನಂದ್ರೆ ಮಳೆ ಬರ್ತಂತ ಹೇಳಿದ್ದೆ, ಈಗ ನೋಡಿದ್ರೆ ಮಳೆನೂ ಬರೋವಲ್ದು. ಮಾಡೆಲ್ಲ ಫುಲ್ ಕ್ಲಿಯರ್ ಆಗೈತಿ. ನೋಡ್ತೀವಿ, ಫುಲ್ ನಕ್ಷತ್ರ ಎಲ್ಲ ಕಾಣತ್ತವು. ಚಂದಪ್ಪ ಎಕ್ಸಾಕ್ಟ್ ಇಲ್ಲದನ. ನೋಡ್ತೀವಿ. ರಾತ್ರಿ ಮ್ಯಾಗ ಹೋಗೋದ್ರಾದ್ರೆ ಮ್ಯಾಗ ಹೋಗಿ ಮುಕ್ಕೊಂತೀವಿ. ಇವತ್ತು ಏನೂ ವರ್ಕ್ ಇಲ್ಲ ನಮ್ದು. ಆರಾಮ್ ಮಸ್ತ್ ಎಂಜಾಯ್ ಮಾಡ್ಬೇಕಂತಲ್ಲ, ವರ್ಕ್ ಐತಿ. ನಾಳೆಗೆ ಶಾಪ್ ಟಾಕ್ ಐತಿ. ಆಲ್ರೆಡಿ ಇವತ್ತು ಶಾಪ್ ಟಾಕ್ ಕೊಟ್ಟಿನ, ಅಂದ್ರೆ ಕಾಟಾಚಾರ ಕೊಟ್ಟೀನಿ, ಮನಸ್ಪೂರ್ವಕವಾಗಿ ಕೊಟ್ಟಿಲ್ಲ. ಅಂದರೆ ಅರ್ಜೆಂಟ್ನಾಗ ಕೊಟ್ಟೆ. ನಂಗೆ ಗೊತ್ತಲ್ಲ ಇವತ್ತು ನನ್ನ ಶಾಪ್ ಟಾಕ್ ಐತೆ ಅಂತೇಳಿ. ಅಲ್ಲಿ ಕಾಲೇಜಿಗೆ ಹೋದ್ಮೇಲೆ ಗೊತ್ತಾಯ್ತು ಇವತ್ತು ನಮ್ಮದೇ ಐತೆ ನನ್ನ ಶಾಪ್ ಟಾಕ್. ಅದಕ್ಕೆ ನಾವು ಹೋಗಿ ಕೊಟ್ಟೆ ಇವತ್ತು ಶಾಪ್ ಟಾಕ್ ಅರ್ಜೆಂಟ್ ಒಳಗೆ. ಬಟ್ ನಾಳೆಗೆ ಚಲೋ ಮೈಂಡ್ಸೆಟ್ ಇಟ್ಕೊಂಡು ಚಲೋತಾಗ ಎಕ್ಸ್ಪ್ಲೇನ್ ಮಾಡಿ ಬರ್ತೀನಿ.
ಯಾಕಂದ್ರೆ ಇದು ಲಾಸ್ಟ್ ಶಾಪ್ ಟಾಕ್ ಈ ಸೆಮ್ಮಿಂದ ಲಾಸ್ಟ್ ಶಾಪ್ ಟಾಕ್. ಮತ್ತೊಳ್ಳೆ ನೆಕ್ಸ್ಟ್ ಸೀನಿಯರ್ಸ್ ಆಗ್ತೀವಿ, ಅವಾಗ ಮತ್ತು ಶಾಪ್ ಟಾಕ್ ಈಗಿನ ಟೈಪ್ ಇರೋಂಗಿಲ್ಲ, ಅವಾಗ ಮತ್ತು ಭಾಳ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಈಗಿನ ಟೈಪ್ ಏನೈತಲ್ಲ ಭಾಳ ಮಸ್ತ್ ಮಜಾ ಬರ್ತೈತಿ. ಅದಕ್ಕೆ ನಾಳೆ ಸ್ವಲ್ಪ ಸ್ಪೆಷಲ್ ಮೂಮೆಂಟ್ ಐತಿ. ನೋಡಿದೆ ನಾಳೆ ಬ್ಲಾಗ್ ಮಾಡಬಾರ್ದು ಅಂತೇಳಿ ಮಾಡಬಾರ್ದು ಅಂತ ಯಾಕೆ ಹೇಳಿದ್ನಂದ್ರೆ, ಆಲ್ರೆಡಿ ನಂದು ಚಾಲೆಂಜ್ ಕಂಪ್ಲೀಟ್ ಆಯ್ತು. 21 ಬ್ಲಾಗ್ಸ್ ಮಾಡಿದ್ದೆ ಕನ್ಸಿಸ್ಟೆನ್ಸಿ ಒಳಗೆ ಕರೆಕ್ಟಾಗಿ. ಇನ್ನು ಮುಂದೆ ಬ್ಲಾಗ್ಸ್ ಮಾಡಬಾರ್ದು, ಏನು ಕಂಟಿನ್ಯೂ ಮಾಡಲು ಇಲ್ಲಿಗೆ ಸ್ಟಾಪ್ ಮಾಡಲು ಒಂದು ಗೊತ್ತಾಗೋದು. ಇದರ ನೆಕ್ಸ್ಟ್ ಏನು ಬ್ಲಾಗ್ ಬರುತ್ತಲ್ಲ ಅದು ಭಾಳ ಇಂಪಾರ್ಟೆಂಟ್ ಬ್ಲಾಗ್. ಆದರೆ ಇವತ್ತು ನೈಟ ಶೂಟ್ ಮಾಡ್ತೀನಿ ಅದು, ಯಾಕಂದ್ರೆ ಭಾಳ ಚಲೋ ಕಂಟೆಂಟ್ ಐತಿ. ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾಳೆ ಆದರೂ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ನಂಗೆ ಒನ್ ಡೇ ಗ್ಯಾಪ್ ಸಿಗುತ್ತೆ, ಅಪ್ಲೋಡ್ ಮಾಡ್ಕೊತೀನಿ. ಅಷ್ಟರೊಳಗೆ ಭಾಳ ಸ್ಪೆಷಲ್ ಬ್ಲಾಗ್ ಐತಿ, ಕಾಯಿರೋದು. ಯಾವಾಗ ಬರುತ್ತಂದ್ರೆ ಇವತ್ತು ಮಂಗಳವಾರಲ್ಲ, ಶುಕ್ರವಾರ ಇದು ಶುಕ್ರವಾರ ಬರುತ್ತೆ ಬ್ಲಾಗ್ ಆಲ್ಮೋಸ್ಟ್ ಆಲ್. ಅದು ನನಗೂ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಗೊತ್ತಾಗೋದು, ಬಟ್ ಶುಕ್ರವಾರ ಇಲ್ಲ ಗುರುವಾರ ಯಾರ ಒಂದು ದಿವ್ಸದಾಗ ಬರುತ್ತೆ. ಕಾಯಿರಿ ಅಲ್ಲಿ ಮಠ. ಭಾಳ ಚಲೋ ಬ್ಲಾಗ್ ಐತದ. ಲಾಸ್ಟ್ ಡಿಸಿಷನ್ ಗೊತ್ತಾಗುತ್ತೆ ಮಾಡಬಾರ್ದು ಅಂತೇಳಿ. ನೋಡೋಣ ಇನ್ನು ಏನೇನು ಚೇಂಜಸ್ ಆಗ್ತವೆ. ಯಾಕಂದ್ರೆ ನಾ ಜಸ್ಟ್ ಹಂಗೆ ಫನ್ ಮೂಮೆಂಟ್ಗಂತ ಸ್ಟಾರ್ಟ್ ಮಾಡಿದ್ದೆ. ನನ್ನ ಮೆಮ್ರೀಸ್ ನಮ್ಮ ಕಾಲೇಜಿಂದ ಏನು ಹೇಳ್ಬೇಡ, ಮುಂದೆ ನಾಳೆ ಬ್ಲಾಗ್ನ ಹೇಳೋದಂತ. ಇವತ್ತು ಈಗ ಅಲ್ಲೇ ಹೊರಗೆ ಅಡ್ಡಾಡಕ್ಕೆ ಹೋಗ್ಯಾನ. ನಾ ರೂಮ್ನಾಗ ಒಬ್ಬನದೀನಿ, ಅದಕ್ಕೆ ಹಾಸ್ಕೊಂಡು ಮಕ್ಕೊಂಡಿದ್ದೆ. ಮತ್ತು ಪಟ್ಟ ಎಚ್ಚರ ಆಗ್ಬಿಡ್ತದೆ. ಹೆಂಗೆ ಎಚ್ಚರ ಆತ ಗೊತ್ತಿಲ್ಲ. ಇನ್ನು ಇವತ್ತಿನ ಬ್ಲಾಗು ಎಡಿಟ್ ಮಾಡಿಲ್ಲ ಅಂತೇಳಿ ಅದಕ್ಕೆ ಫಸ್ಟ್ ಕುತ್ಕೊಂಡು ಅರ್ಧ ಎಡಿಟ್ ಮಾಡಿದೆ. ಅರ್ಧ ಎಡಿಟ್ ಅಲ್ಲ, ಈಗ ಮ್ಯಾಚ್ ಸ್ಟಾರ್ಟ್ ಮಾಡೋಕೆ ಆ ಎಡಿಟ್. ಇವತ್ತು ಬೇರೆ ಎಡಿಟ್ ಮಾಡಿದ್ದೇನೆ. ಫೈನಲಿ ನಾವು ಊಟ ತಂದು ಈಗ ಊಟ ಮಾಡೋ ಬಿಡ. ಸೊಳ್ಳೆ ಮಾತ್ರ ಭಾಳ ಕೆಟ್ಟ ಕಳೆ ಆಗ್ತವೆ. ಅಲ್ಲಿ ಮಕ್ಕೊಂಡಿದ್ದೆ ನಾ, ಈಗ ಅಲ್ಲಿಂದ ಎದ್ದು ಬಂದು ಇಲ್ಲಿ ಕುಂತೆ. ಮತ್ತು ಸೊಳ್ಳೆ ಭಾಳ ಕೆಟ್ಟ ಆಗತ್ತವು. ಆ ಸೊಳ್ಳಿಂದ ಏನಾರು ಸೊಲ್ಯೂಷನ್ ತೊಗೋಬೇಕು. ಇಲ್ಲಿ ಬಂದು ಕುತ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕಡಿತಾವೆ. ಯಾವಾಗಂದ್ರೆ ಗಾಳಿ ಕಟ್ಟಾದಾಗ, ಹಿಂಗೆ ಗಾಳಿ ಬಂದಾಗ ಸೊಳ್ಳೆ ಬರೋಲ್ಲ. ಗಾಳಿ ಯಾವಾಗ ಕಟ್ಟಾಗತ್ತೆ ಅವಾಗ ಸೊಳ್ಳೆ ಬರ್ತವೆ. ಈಗ ನಾವು ರಾಕಿ ಬಾಯಿಗೆ ಫೋನ್ ಹಚ್ಚಾತೀವಿ. ಯಾಕಂದ್ರೆ ರಾಕಿ ಬಾಯಿ ನಮ್ಮ ಕೂಟ ಮ್ಯಾಗ ಮಕ್ಕೊಳಕ್ಕೆ ಬರ್ತಾರೆ. ರಾಕಿ ಬಾಯಿ ಅವರು ಇವತ್ತು ನೋಡೋಣ. ಅವರು ಗಾಳಿ ಇದ್ರೆ ಅಷ್ಟೇ ಬರ್ತಾರೆ ನಮ್ಮ ರಾಕಿ ಬಾಯಿ, ಇಲ್ಲಾಂದ್ರೆ ಅವರು ಬರೋಂಗಿಲ್ಲ. ಸಂಪಾಗಂತರೂ ಗಾಳಿ ಬರತೈತಿ. ಅಲ್ಲೆಲ್ಲಿ ಮತ್ತೊಳ್ಳೆ ಲೈಟ ಮಾಡಾತು. ಪ್ಲ್ಯಾನ್ ಮಾಡಿದ್ಕೊಳ್ಳಿ ಹಿಂಗೆ ಅಕ್ಕವು. ನೋಡೋಕೆ ನಮ್ಮ ರಾಕಿ ಬಾಯಿ ಏನು ಆನ್ಸರ್ ಮಾಡ್ತಾರಂತೆ. ನಮ್ಮ ರಾಕಿ ಬಾಯಿ ಈಗ ಲೈಬ್ರರಿ ಒಳಗೆ ಕುಂತಾರೆ. ರಾಕಿ ಬಾಯಿ ಫೋನ್ ಎತ್ತಿ, ನೀವು ಹಿಂಗೆ ಮಾಡಿದ್ರೆ ಬಿಸಿ ಇರ್ಬೇಕು, ಈ ಪರಿ ಬಿಸಿ ಇರಬಾರ್ದು. ಮತ್ತು ನಮ್ಮ ರಾಕಿ ಬಾಯಿ ನಮಗೆ ಬ್ಲಾಗ್ಸ್ ನೋಡ್ತಾರೆ. ಎತ್ತಲ್ರಿ ಅದ ರಿಂಗ್ ಆಗುತ್ತೆ, ಆದ್ರೆ ಎತ್ತಲ್ರಿ. ನಮ್ಮ ಎತ್ತಲ್ರಿ ಅವರು. ಇಲ್ಲಿ ತಿಪ್ಪೆಗೆ ಹಾಸಿ ಬರತ್ತಾನ. ಇಲ್ಲಿ ಇದೆ ನಮಗೆ ತಿಪ್ಪೆ ಅಡ್ವಾಂಟೇಜ್ ಅಂದ್ರೆ ಇದೆ. ಇಲ್ಲೇನು ನೋಡ್ತಿಲಿ, ಹಿಂಗೆ ಗಟ್ರ ದಾಟಿ ಹಿಂಗೆ ಬರ್ಬೇಕು ನಾವು. ಹಿಂಗೆ ದಾಟ್ತಾನೆ ಗಟ್ರ ದಾಟಿದ. ಎಲ್ಲಿ ಅಡ್ಡಾಡಕ್ಕೆ ಹೋಗಿದ್ವಿ ಅವ್ನು ಪುಣ್ಯಾತ್ಮ, ಈಗ ಬಂದು ಅಡ್ಡಾಡಿ ಫೈನಲ್ಲಿ ಮ್ಯಾಗ ಬಂದಿವ. ಇಲ್ಲೇ ಮ್ಯಾಗ ಹೋಗೋಣ ಮಕ್ಕೊಳಕ್ಕೆ. ಮ್ಯಾಗ ಮಕ್ಕೊಳಕ್ಕೆ ಹೋಗೋಣ. ಹಾಂ, ನೀವು ಒಬ್ಬನ ಹೋಗಿ ಅನ್ನಕತ್ತಾನ. ಹೂನಳ್ಳಿ ಮಾಡಿ ಫುಲ್ ಕ್ಲಿಯರ್ ಐತಿ ನೋಡಿ. ಮಾಡಿಲ್ಲ ಏನಿಲ್ಲ. ಈಗ ನಾವು ರಾಕಿ ಬಾಯಿಗೆ ಫೋನ್ ಹಚ್ಚಾತೀವಿ. ಯಾಕಂದ್ರೆ ರಾಕಿ ಬಾಯಿ ನಮ್ಮ ಕೂಟ ಮ್ಯಾಗ ಮಕ್ಕೊಳಕ್ಕೆ ಬರ್ತಾರೆ. ರಾಕಿ ಬಾಯಿ ಅವರು ಇವತ್ತು ನೋಡೋಣ. ಅವರು ಗಾಳಿ ಇದ್ರೆ ಅಷ್ಟೇ ಬರ್ತಾರೆ ನಮ್ಮ ರಾಕಿ ಬಾಯಿ, ಇಲ್ಲಾಂದ್ರೆ ಅವರು ಬರೋಂಗಿಲ್ಲ.
ಸಂಪಾಗಂತರೂ ಗಾಳಿ ಬರತೈತಿ. ಅಲ್ಲೆಲ್ಲಿ ಮತ್ತೊಳ್ಳೆ ಲೈಟ ಮಾಡಾತು. ಪ್ಲ್ಯಾನ್ ಮಾಡಿದ್ಕೊಳ್ಳಿ ಹಿಂಗೆ ಅಕ್ಕವು ನೋಡೋಕೆ ನಮ್ಮ ರಾಕಿ ಬಾಯಿ ಏನು ಆನ್ಸರ್ ಮಾಡ್ತಾರಂತೆ. ನಮ್ಮ ರಾಕಿ ಬಾಯಿ ಈಗ ಲೈಬ್ರರಿ ಒಳಗೆ ಕುಂತಾರ. ರಾಕಿ ಬಾಯಿ ಫೋನ್ ಎತ್ರಿ, ನೀವು ಹೆಂಗೆ ಹಿಂಗೆ ಮಾಡಿದ್ರೆ ಬಿಜಿ ಇರ್ಬೇಕು, ಈ ಪರಿ ಬಿಜಿ ಇರಬಾರ್ದು. ಮತ್ತು ನಮ್ಮ ರಾಕಿ ಬಾಯಿ ನಮಗೆ ಬ್ಲಾಗ್ಸ್ ನೋಡ್ತಾರೆ. ಎತ್ತಲ್ರಿ ಅದ ರಿಂಗ್ ಆಗುತ್ತೆ, ಆದ್ರೆ ಎತ್ತಲ್ರಿ. ನಮ್ಮ ಎತ್ತಲ್ರಿ ಅವರು. ನಮ್ದು ಮ್ಯಾಗ ಮಕ್ಕೊಳೋ ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ ಪ್ಲ್ಯಾನ್ ಮಾಡಿದ ಕೂಡ ಮಾಡಾಕ ಸ್ಟಾರ್ಟ್ ಆಯ್ತು. ಇಲ್ಲಿ ಮಟ್ಟ ಅಂತೂ ಎಡಿಟ್ ಆಯ್ತು. ಈಗ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಮತ್ತೆ ಒಳ್ಳೆ ನಾಳೆ ಬ್ಲಾಗ್ನ ಸಿಗ್ತೀನಿ. ನಾಳೆ ಬ್ಲಾಗ್ ಬರೋಲ್ಲ, ಒನ್ ಟೈಪ್ ಡಿಫ್ರೆಂಟ್ ಕಂಟೆಂಟ್ ಬರೋದೈತಿ. ಅದನ್ನು ಕಾಯ್ದು ನೋಡ್ರಿ. ಅಲ್ಲಿ ಮಟ್ಟ ನಮಸ್ಕಾರ.